Hello friends, welcome to Ayush KSET.NET online classes. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಪ್ರಾಚೀನ ಕನ್ನಡ ವ್ಯಾಕರಣಕಾರರು ಹಾಗೂ ಪ್ರಾಚೀನ ಕನ್ನಡ ಉಪಲಬ್ಧ ವ್ಯಾಕರಣ ಗ್ರಂಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಭಾಷೆ ಕುರಿತು ಸುಮಾರು ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಇದನ್ನು ಮೊದಲು ಪೂರ್ವದ ಹಳಗನ್ನಡ, ನಂತರ ಹಳಗನ್ನಡ ಎಂದು ನಾವು ವಿಭಾಗ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ. ಈ ನಮ್ಮ ಕನ್ನಡದ ಭಾಷೆ ಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕೆಂದರೆ ಈ ಸ್ವರೂಪವನ್ನು ವಿವರಿಸಲು ಅನೇಕ ವ್ಯಾಕರಣಕಾರರು, ವಿದ್ವಾಂಸರು ತಮ್ಮ ಮಹದ್ ವ್ಯಾಕರಣ ಕೃತಿಗಳನ್ನು ರಚಿಸಿದ್ದಾರೆ. ಆ ಪ್ರಾಚೀನ ವ್ಯಾಕರಣ ಕೃತಿಗಳು ಯಾವೆನ್ನು ಎನ್ನುವುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ನಮಗೆ ಉಪಲಬ್ಧ ಆಗಿರುವ ಪ್ರಾಚೀನ ಕನ್ನಡ ವ್ಯಾಕರಣ ಕೃತಿಗಳು ಒಟ್ಟು ಮೂರುವರೆ. ಇದೇನಿದು ಮೂರುವರೆ ಇನ್ನೊಂದು ಅರ್ಧ ಭಾಗ ಇದೆ. ಯಾವುದು ಆ ಅರ್ಧ ಭಾಗ ಕೃತಿ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ 2ನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ. ಇದರ ಕಾಲ ಕ್ರಿಸ್ತಶಕ 1042. ಎರಡನೇದಾಗಿ ಶಬ್ದಸ್ಮೃತಿ. ಇದು ಸಹ 2ನೇ ನಾಗವರ್ಮನ ಕೃತಿಯಾಗಿದೆ. ಇನ್ನು ಕೇಶಿರಾಜ, ಈತನ ಕೃತಿ ಶಬ್ದಮಣಿ ದರ್ಪಣ. ಇದರ ಕಾಲ 1260. ಇನ್ನು 4ನೇದು ಭಟ್ಟಾಕಳಂಕ, ಈತನ ಕೃತಿ ಶಬ್ದಾನುಶಾಸನ. ಈತನ ಕಾಲ 1615. ಸರಿ, ಹಾಗಾದರೆ ಬನ್ನಿ ಈಗ ಅದರ ಬಗ್ಗೆ ಸ್ವಲ್ಪ ವಿವರಣೆ ತಿಳಿದುಕೊಳ್ಳೋಣ. 2ನೇ ನಾಗವರ್ಮ. 2ನೇ ನಾಗವರ್ಮನ ಕೃತಿಗಳೆಂದರೆ ಕರ್ನಾಟಕ ಭಾಷಾಭೂಷಣ ಹಾಗೂ ಕಾವ್ಯಾವಲೋಕನ. ಈ ಕಾವ್ಯಾವಲೋಕನ ಒಂದು ಅಲಂಕಾರ ಕೃತಿಯಾಗಿದ್ದು ಇದರಲ್ಲಿ 1ನೇ ಭಾಗದಲ್ಲಿ ಶಬ್ದಸ್ಮೃತಿ ಎಂಬ ವ್ಯಾಕರಣಕ್ಕೆ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ಭಾಗ ನಮಗೆ ದೊರೆಯುತ್ತದೆ. ಕಾವ್ಯಾವಲೋಕನ ಒಂದು ಬೃಹತ್ ಅಲಂಕಾರ ಕೃತಿಯಾಗಿದ್ದು ಅದರ 1ನೇ ಭಾಗದಲ್ಲಿ ಶಬ್ದಸ್ಮೃತಿ ಎಂಬ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಿಸಿದ ನಮಗೆ ಉಪಲಬ್ಧ ಮಾಹಿತಿ ದೊರೆಯುತ್ತದೆ. ಹಾಗಾಗಿ ಇದು ಭಾಗಶಃ ಕೃತಿಯಾಗಿರುವುದರಿಂದ ಇದನ್ನು ಒಟ್ಟು ನಮ್ಮ ವ್ಯಾಕರಣ ಕೃತಿಗಳು ಮೂರುವರೆ ಎಂದು ನಾವು ಪರಿಗಣಿಸಬೇಕಾಗುತ್ತದೆ. ಇದು ಸಂಪೂರ್ಣ ಕೃತಿಯಾಗಿಲ್ಲ, ಭಾಗಶಃ ಕೃತಿಯಾಗಿದೆ. ಯಾವುದು? ಶಬ್ದ ಸ್ಮೃತಿ. ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಮೊಟ್ಟ ಮೊದಲ ವ್ಯಾಕರಣ ಕೃತಿಯೂ ಸಹ ಇದು ಆಗಿದೆ. ಇದರಲ್ಲಿ ಒಟ್ಟು 5 ಭಾಗ ಅಥವಾ 5 ಸಂಧಿಗಳು ಕಂಡುಬರುತ್ತವೆ. ಅವುಗಳೆಂದರೆ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ. ಈ 5 ಭಾಗಗಳು ಇಲ್ಲಿ ಕಂಡುಬರುತ್ತವೆ. ಎಲ್ಲಿ? ಶಬ್ದಸ್ಮೃತಿಯಲ್ಲಿ. ಇನ್ನು 2ನೇ ಕೃತಿ ಯಾವುದು? ಕರ್ನಾಟಕ ಭಾಷಾಭೂಷಣ. ಕರ್ನಾಟಕ ಭಾಷಾಭೂಷಣ ಸಹ 2ನೇ ನಾಗವರ್ಮನ ವ್ಯಾಕರಣ ಕೃತಿಯಾಗಿದೆ. ಆದರೆ ಈ ವ್ಯಾಕರಣ ಕೃತಿ ಕನ್ನಡ ವ್ಯಾಕರಣ ಆದರೆ ಇದು ಬರೆಯಲ್ಪಟ್ಟಿದ್ದು ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಮಾಹಿತಿ ಉಳ್ಳವರು ಸಂಸ್ಕೃತ ಓದಿ ಕನ್ನಡ ಭಾಷೆ ವ್ಯಾಕರಣದ ಬಗ್ಗೆ ಕನ್ನಡ ವ್ಯಾಕರಣ ಭಾಷೆ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಇನ್ನು 2ನೇದಾಗಿ ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣ. ಈ ಶಬ್ದಮಣಿ ದರ್ಪಣದಲ್ಲಿ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ ಎಂಬ 8 ಅಧ್ಯಾಯಗಳಿವೆ. ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ. ಈ 8 ಪ್ರಕರಣಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಬೇಕು. ಪ್ರಮುಖವಾಗಿ KSET.NET ಪ್ರಶ್ನೆ ಪತ್ರಿಕೆಯಲ್ಲಿ ಈ 8 ಪ್ರಕರಣಗಳ ಕಾಲಾನುಕ್ರಮಣಿಕೆಯನ್ನು ಕೇಳಿದ್ದಾರೆ. ಹಾಗಾಗಿ
ಮೊದಲು ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ. ಈ 8 ಅಧ್ಯಾಯಗಳನ್ನು ನಾವು ಸರಿಯಾಗಿ ಮನನ ಮಾಡಿಕೊಳ್ಳಬೇಕು. ನಂತರ ಅವುಗಳಲ್ಲಿರುವ ಮುಖ್ಯ ಅಂಶಗಳು ತಿಳಿದುಕೊಳ್ಳಬೇಕು. ಈ ಶಬ್ದಮಣಿ ದರ್ಪಣ ಕಂದೆ ಪದ್ಯದಲ್ಲಿ ರಚನೆಯಾಗಿದ್ದು ಒಟ್ಟು 322 ಸೂತ್ರಗಳಿವೆ. ಒಟ್ಟು 322 ಸೂತ್ರಗಳಿವೆ. ಈ ಸೂತ್ರಗಳೆಲ್ಲ ಕಂದ ಪದ್ಯದಲ್ಲಿವೆ. ಶಬ್ದಮಣಿ ದರ್ಪಣ ಕುರಿತು DLN ಅವರು ರಚಿಸಿದ ಗ್ರಂಥ ಬಹಳ ಪ್ರಮುಖವಾಗಿದ್ದು, ಶಬ್ದಮಣಿ ದರ್ಪಣದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ನಾವು DLN ಅವರು ರಚಿಸಿದ ಶಬ್ದಮಣಿ ದರ್ಪಣ ಗ್ರಂಥವನ್ನು ಓದಿದರೆ ನಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಇನ್ನು ಭಟ್ಟಾಕಳಂಕ. ಭಟ್ಟಾಕಳಂಕ ಸಹ ಕನ್ನಡ ವೈಯಾಕರಣೆ. ಈತನ ಕೃತಿ ಶಬ್ದಾನುಶಾಸನ. ಇದು ಪ್ರೌಢವಾದ ಕನ್ನಡ ವ್ಯಾಕರಣ ಗ್ರಂಥವಾಗಿದ್ದು ಇದು ಸಹ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ. ಯಾವ ರೀತಿಯಾಗಿ 2ನೇ ನಾಗವರ್ಮ ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣನೇ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ, ಅದೇ ರೀತಿ ಇಲ್ಲಿ ಭಟ್ಟಾಕಳಂಕ ಸಹ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ರಚಿಸಿದ್ದಾನೆ. ಈ ಭಟ್ಟಾಕಳಂಕ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪ್ರೌಢಜ್ಞಾನಿಯಾಗಿದ್ದು ಕನ್ನಡ ಭಾಷೆನೂ ಸಹ ಕನ್ನಡ ವ್ಯಾಕರಣನೂ ಸಹ ಶಾಸ್ತ್ರ ಸಾಹಿತ್ಯ ಆಗಿದೆ ಎಂದು ತಿಳಿಯಪಡಿಸಲು ಹೋಗಿ, ಅಂದರೆ ಆಗಿನ ಕಾಲಾವಧಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಶಾಸ್ತ್ರ ಗ್ರಂಥಗಳನ್ನು ರಚಿಸಬೇಕು ಎಂಬ ಒಂದು ಅಭಿಪ್ರಾಯ ಆಗಿತ್ತು. ಆವಾಗ ಚಾಲ್ತಿಯಲ್ಲಿತ್ತು. ಆ ರೀತಿ ಬೇರೆ ಭಾಷೆಯಲ್ಲಿ ಶಾಸ್ತ್ರ ಕೃತಿಗಳನ್ನು ರಚಿಸಲು ಸಾಧ್ಯ ಇಲ್ಲ. ಆ ಸಂಪ್ರದಾಯವನ್ನು ಮುರಿಯೋಗೋಸ್ಕರ ಭಟ್ಟಾಕಳಂಕ ಆಯಿತು, 2ನೇ ನಾಗವರ್ಮ ಆಯಿತು, ಅವರು ಏನು ಮಾಡಿದರು, ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಕನ್ನಡ ವ್ಯಾಕರಣವನ್ನು ರಚಿಸಿ ನಮ್ಮ ಕನ್ನಡ ವ್ಯಾಕರಣನೂ ಸಹ ಶಾಸ್ತ್ರಕೃತಿಯಾಗಿ ಬಲ್ಲದು. ಆ ಅಭಿಮಾನದಿಂದ, ಕನ್ನಡದ ಮೇಲೆ ಅಭಿಮಾನ, ಅದರ ಒಂದು ಸಾರಸತ್ವವನ್ನು ಎತ್ತಿ ತೋರಿಸಲು ಕನ್ನಡದಲ್ಲಿರುವ ಮುಖ್ಯ ಅಂಶಗಳು, ವ್ಯಾಕರಣದಲ್ಲಿರುವ ಮುಖ್ಯ ಅಂಶಗಳು, ಕನ್ನಡ ವ್ಯಾಕರಣದ ಒಂದು ಮಹತ್ವವನ್ನು ಎತ್ತಿ ತೋರಿಸಲು ಇವರು ಏನು ಮಾಡಿದರು, ಕನ್ನಡ ವ್ಯಾಕರಣ ಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆದು ತೋರಿಸಿದರು. ಅದರಂತೆ ಅಕಳಂಕ ದೇವ ಭಟ್ಟಾಕಳಂಕನ ಗುರುವಾಗಿದ್ದನು. ಈ ಅಕಳಂಕ ದೇವನ ಪ್ರಭಾವದಿಂದ ಈತ ಭಟ್ಟಾಕಳಂಕನು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲಿ ಪ್ರೌಢಜ್ಞಾನ ಹೊಂದಿದ್ದು, ಸಂಸ್ಕೃತ ಮತ್ತು ಕನ್ನಡ ಎರಡೂ ಸಹ ಶಾಸ್ತ್ರ ಗ್ರಂಥ ರಚಿಸಬಲ್ಲೆವು ಎಂಬ ಒಂದು ತಮ್ಮ ಸಾಮರ್ಥ್ಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪ್ರಾಚೀನ ಕನ್ನಡ ವೈಯಾಕರಣಿಕರು ಅವರು ರಚಿಸಿದ ಗ್ರಂಥಗಳು ಈಗಲೂ ಮುಂದಿನ ಹೊಸಗನ್ನಡ ಅಥವಾ ಆಧುನಿಕ ಕನ್ನಡ ವೈಯಾಕರಣಿಗಳಿಗೆ ಏನಾಗಿವೆ, ಮಾರ್ಗದರ್ಶನ ಆಗಿವೆ ಎಂದು ಹೇಳಬಹುದು. ಧನ್ಯವಾದಗಳು.